ನಮ್ಮ ಗ್ರಾಮದ ಯುವ ಮುಖಂಡರಾದಂಥ ಎಂ ಜೆ ಜಗದೀಶ್ ಅವರು ನಮ್ಮ ಗ್ರಾಮದ ಯುವಕರು ಸುಳ್ಳಿಪಟ್ಟೆ ಆಟವನ್ನು ಆಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ಹೇಳ್ರಿ ಜಗದೀಶಣ್ಣ. ನಾವು ಸುಮಾರು ವರ್ಷದ ಕೆಳಗೆ ಇದೇ ಥರ ಆಟ ಆಡ್ತಾ ಇದ್ದೀವಿ. ಬಟ್ ಏಜ್ ಫ್ಯಾಕ್ಟ್ರಿಯಿಂದ ನಾವು ಆಟ ಆಡೋದು ಬಿಟ್ಟಿದ್ದೀವಿ. ಈ ಸುತ್ತಮುತ್ತ ಈ ನಾವು ನೋಡಿರೋ ಪೈಕಿ ಈ ಆಟ ಯಾರೂ ಸಹ ಆಡ್ತಾ ಇಲ್ಲ. ಇದು ಸೂಗೂರಾಗೆ ದಸರಾದಾಗ ವಿಶೇಷವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಅವಾಗ ಆಡ್ತಾಯಿದ್ರು. ಬಟ್ ಈಗ ಜನಸಂಖ್ಯೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಬಟ್ ನಮ್ಮರಾಗ ಉತ್ಸಾಹ ಯುವಕರು ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ನಾವೆಲ್ಲ ಸ್ವಲ್ಪ ನಿಂತಿದ್ದವರಿಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ನ ಗೈಡ್ ಮಾಡ್ತಾ ಇದ್ದೀವಿ. ಈ ಹುಡುಗರು ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅದು ಆ ರೀತಿ ನಮ್ಮ ಅಕ್ಕಪಕ್ಕ ಹಳ್ಳಿಯಾಗಲಿ, ಶಿವಮೊಗ್ಗ ತಾಲೂಕಿನಾಗಲಿ, ಶಿವಮೊಗ್ಗ ಜಿಲ್ಲೆಗಾಗಲಿ ಯಾರೂ ಸಹ ಆಡೋಕ್ಕೆ ಇದು ಆಟ ಆಡಿಲ್ಲ. ಇದು ವಿಶೇಷವಾಗಿ ಈ ಆಟ ಅಂದರೆ ನಮ್ಮ ದಸರಾದಾಗೆ ತುಂಬ ಚೆನ್ನಾಗಿರುತ್ತೆ. ರಾತ್ರಿ 10:30-11 ಗಂಟೆ ತನಕ ಸಣ್ಣ ಮಕ್ಕಳು ಆಡ್ತಾರೆ. ಇದನ್ನೆಲ್ಲ ಹಿರಿಯರೆಲ್ಲ ಕುತ್ಕೊಂಡು ನೋಡಿ ಆ ಆಟಕ್ಕೆ ಗೌರವ ಕೊಟ್ಟು ಅದ್ರ ಬಗ್ಗೆ ತಪ್ಪು ಸರಿದನ್ನ ಹೇಳ್ಕೊಟ್ಟು ಹುಡುಗರಿಗೆ ಆಡಿಸೋಂಥ ಜವಾಬ್ದಾರಿ ಹಿರಿಯ ಮುಖಂಡರುಗಳಿಗಾಗಲಿ ಆಮೇಲೆ ಯುವ ಮುಖಂಡರುಗಳಿಗಾಗಲಿ ಆ ಜವಾಬ್ದಾರಿ ಇರ್ತದೆ. ಇಷ್ಟು ಭಾಳ ಖುಷಿಯಿಂದ ಯುವಕರು ಸಣ್ಣ ಮಕ್ಕಳು 15 ದಿವಸ 15 ದಿವಸ ತನಕ ವಿಶೇಷವಾಗಿ ನಮ್ಮವರೆಗೆ ಇದೊಂದು ಆಚರಣೆ ಮಾಡ್ತಾರೆ ಹುಡುಗರು. ನಮ್ಮ ಗ್ರಾಮದ ಯುವಕರು ಸುಳ್ಳಿಪಟ್ಟೆ ಆಟ ಅಂತ ಆಡ್ತಿದ್ದಾರೆ. ಇದು ಸ್ವಾಮಿಗಳೇ, ಈ ಸುಳ್ಳಿಪಟ್ಟೆ ಆಟದ ಬಗ್ಗೆ ನಮ್ಮ ಗ್ರಾಮದ ಯುವಕರಲ್ಲಿ ಸ್ವಲ್ಪ ಯಾವ ಥರ ಆಟ ಅಂತ ಸ್ವಲ್ಪ ಹೇಳ್ರಿ. ಇದು ಪ್ರತಿ ವರ್ಷವೂ ಇಲ್ಲಿ ನಮ್ಮೂರಲ್ಲಿ ದಸರಾ ದೇವ್ರು ಕೂರಿಸಿದಾಗ ದೇವಸ್ಥಾನದ ಮುಂಭಾಗದಲ್ಲಿ ಗ್ರಾಮದ ಯುವಕರೆಲ್ಲ ಸೇರಿಕೊಂಡು ಒಂದು ಸುಳ್ಳಿಪಟ್ಟೆ ಅಂತ ಆಟ ಆಡ್ತಾರೆ. ಇದೇನು ಅಂದರೆ ಇದು ಗುಂಪು ಆಟ. 2 ಗುಂಪುಗಳಾಗಿ ಯುವಕರು ಸೇರಿಕೊಂಡು ಒಂದೊಂದು ತಂಡ ಮಾಡಿಕೊಂಡು ಅದರ ಒಂದು ಮನೆಯಿಂದ ಒಂದು ಮನೆಗೆ ಔಟ್ ಆಗದೇ ರೀತಿ ಕೊನೆವರೆಗೂ ತಲುಪಿ ಮತ್ತೆ ಆ ಕಡೆಯಿಂದ ಮತ್ತೆ ಹೊರಗಡೆ ಬರಬೇಕು. ನಡುವೆ ಯಾರಾದರೂ ಮುಟ್ಟಿದ್ರೆ ಅವರು ಔಟ್. ಈ ರೀತಿ ಆಟ ಆಡ್ತಾರೆ. ಇದು ಪ್ರತಿ ವರ್ಷನೂ ಗ್ರಾಮೀಣ ಭಾಗದ ಜನಪದ ಕಲೆ ಅನ್ನೋ ಒಂದು ಆಟ ಅಲ್ವ ಅದು? ಗ್ರಾಮೀಣ ಆಟ. ಇದು ವಿಶೇಷವಾದ ಆಟನೇ ಇದು. ಹೌದು. ಮೊದಲಿಗೂ ಈಗಲಿಗೂ ಚೆನ್ನಾಗಿ ಆಡ್ತಾರೆ ಹುಡುಗರು. ಮೊದಲೆಲ್ಲ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಯುವಕರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಬರಲ್ಲ ಇವಾಗ. ಬಟ್ ಕಲೆನೂ ಉಳಿಸ್ತಾ ಇದ್ದಾರೆ ನಮ್ಮೂರ ಹುಡುಗರು.